ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಲ್ಲಿ ಜೀವ ಕಳೆದುಕೊಂಡ ರಾಮಯ್ಯ ಬಡಾವಣೆಯ ಭೂಮಿಕ್ ಹೆಸರನ್ನು ಲಕ್ಷ್ಮಣ್ ದಂಪತಿಗಳ ಸಮ್ಮುಖದಲ್ಲಿ ನಾಮಕರಣ ಮಾಡಿ ಮಾತನಾಡಿದ ಅವರು, ಪರಿಸರ ಪ್ರಿಯ ಹಾಗೂ ಪ್ರಾಣಿ ಪ್ರಿಯನಾಗಿದ್ದ ಲಕ್ಷ್ಮಣ್ ಅವರ ಮಗ ಭೂಮಿಕ್ ಕಾಲ್ತುಳಿತದಿಂದ ಅಗಲಿದ ಹಿನ್ನೆಲೆಯಲ್ಲಿ ಅವರ ಹೆಸರು ಅಜರಾಮರವಾಗಿ ಉಳಿಯಲೆಂದು ಅವರ ಹೆಸರನ್ನು ಪಾರ್ಕಿಗೆ ಇಡಲಾಗಿದೆ ಎಂದು ಹೇಳಿದರು. शांति शांति शांति। चिरायुवागले 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 अमर रहे अमर रहे अमर रहे अमर रहे अमर रहे अमर रहे। ಈ ವೇಳೆ ಮಾತನಾಡಿದ ದಾಸರಹಳ್ಳಿ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ, ಆರ್ಸಿಬಿ ಕಪ್ ಗೆದ್ದ ಸಂದರ್ಭದಲ್ಲಿ ಕ್ರಿಕೆಟಿಗರು ಗೆದ್ದ ಕಪ್ನ ಕ್ರೆಡಿಟ್ ಅನ್ನು ತಾವು ಪಡೆದುಕೊಳ್ಳಲು ಆತುರಾತುರವಾಗಿ ಕಾರ್ಯಕ್ರಮ ಮಾಡಿ 11 ಜನ ಸಾವಿಗೆ ಕಾರಣವಾದ ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿವರೆಗೂ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳದೇ ಇರುವುದು ಅವರ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕಳೆದುಕೊಂಡ ಮಗನನ್ನು ಮರಳಿ ತರಲಾಗದು, ಆದರೆ ಅವನ ಹೆಸರು ಅಜರಾಮರವಾಗಿರಲೆಂದು ಭೂಮಿಕ್ ಹೆಸರನ್ನು ಪಾರ್ಕಿಗೆ ಇಡಲಾಗಿದೆ ಎಂದು ಹೇಳಿದರು. ಲಕ್ಷ್ಮಣ್ ಅವರ ಮಗ ಭೂಮಿಕ್ ಮೊನ್ನೆ ನಡೆದಂತ ಫಲವಾಗಿ ಮೃತಪಟ್ಟಿದ್ದು. ಇನ್ನ ಬಾಳಿ ಬದುಕಬೇಕಾಗಿದ್ದಂತ ಲಕ್ಷ್ಮಣ್ ಅವರ ಮಗ ಭೂಮಿಕ್ ನಮ್ನೆಲ್ಲ ಅಗಲಿರೋದು ನಮಗೆಲ್ಲ ತುಂಬಾ ದುಃಖ ತಂದಿತ್ತು. ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ಎಸ್ ಮುನ್ರಾಜಣ್ಣ ಅವರು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳಿ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮ ಬಡಾವಣೆಯ ಈ ಪಾರ್ಕ್ಗೆ ಭೂಮಿಕ್ ಉದ್ಯಾನವನ ಅಂತ ಹೇಳಿ ಹೆಸರಿಡಬೇಕು ಅಂತ ನಿರ್ಧಾರವನ್ನ ಕೈಗೊಂಡು ಅವನ ಹೆಸರು ಶಾಶ್ವತವಾಗಿ ನಮ್ಮ ಬಡಾವಣೆಯಲ್ಲಿ ಇರಬೇಕು. ಇನ್ನೂ ಏನೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದು ಗೊತ್ತಿಲ್ಲ, ಆದರೆ ಅವನು ಪರಿಸರ ಪ್ರಿಯ ಮತ್ತೆ ಪ್ರಾಣಿ ಪ್ರಿಯ ಆಗಿದ್ದ. ಅವನ ಹೆಸರಲ್ಲಿ ಈ ಒಂದು ಉದ್ಘಾಟನೆ ಈ ಹೆಸರಿಟ್ಟು ಅವನ ಹೆಸರಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನೋ ಕೆಲಸಕ್ಕೆ ಮುಂದಾಗಿರುವಂಥ ಶ್ರೀಯುತ ಎಸ್ ಮುನ್ರಾಜಣ್ಣವ್ರಿಗೆ ಅವರ ಹೆಸರಿಡೋದಕ್ಕೆ ಬಂದಿರೋದಕ್ಕೆ ಅವರಿಗೆ ಸ್ವಾಗತವನ್ನು ಕೊಡ್ತಾ, ಈ ತಾಯಿ ತಂದೆ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಈ ನೋವಿನ ಸಂಗತಿ ಇದೆ, ತುಂಬ ನೋವಿನ ಸಂಗತಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಟ್ಟು ನಾವೆಲ್ಲರೂ ಅವ್ರಿಗೆ ಮಕ್ಕಳಾಗಿ ಅವನ ಮಗನ ರೀತಿಯಲ್ಲಿ ನಾವೆಲ್ಲ ಬಡಾವಣೆಯ ನಿವಾಸಿಗಳು ಅವ್ರ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳ್ತಾ ಅವನ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು, ಬಡಾವಣೆಯ ನಿವಾಸಿಗಳು, ಲಕ್ಷ್ಮಣ್ ಕುಟುಂಬದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು.